ನಾಡಿನಾದ್ಯಂತ ರಂಜಾನ್ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದೆ. ಎಲ್ಲೆಡೆ ರಂಜಾನ್ ಸಡಗರ ಕಳೆಗಟ್ಟಿದೆ. ಮುಸ್ಲಿಂ ಬಾಂಧವರು ಪರಸ್ಪರ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದರೆ ಕೊಪ್ಪಳ ತಾಲೂಕಿನ ಚಿಕ್ಕ ಬಗನಾಳ ಗ್ರಾಮದ ಸಯ್ಯದ್ ಸಾಬ್ ಬಟಗೇರಿ, ದಾದಾ ಸಾಬ್ ಬಟಗೇರಿ, ಜಿಲಾನ್ ಸಾಬ್ ಬಟಗೇರಿ, ಮೌಲಾ ಸಾಬ್ ಬಟಗೇರಿ, ಎಂಜಿ ಬಟಗೇರಿ, ಹಲ್ಲಾ ಸಾಬ ಗೊಂದಿವಸಳಿಯವರ ನೇತೃತ್ವದಲ್ಲಿ ಸಾರ್ವಜನಿಕ ಈದ್ಗಾ ಮೈದಾನದಲ್ಲಿ ನಡೆದ ವಿಶೇಷ ನಮಾಜ್ ಪ್ರಾರ್ಥನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಮಾಜ್ ನಂತರದಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದಂಥ ನಿಂಗರಾಜ ಎಚ್ ಈರಾಪುರ ಅವರು ಹಾಗೂ ಯುವ ಮುಖಂಡರಾದ ಲೋಕೇಶ್ ಬಾರ್ಕೇರ, ಅಶೋಕ್ ಬಗನಾಳ, ರಾಜಾ ಸಾಬ್ ನದಾಫ್ ಇವರು ಪವಿತ್ರ ರಂಜಾನ್ ಹಬ್ಬದ ವಿಶೇಷವಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ತಿಳಿಸಿದರು. ನಮ್ಮ ಗ್ರಾಮದ ಎಲ್ಲ ಮುಸ್ಲಿಂ ಬಾಂಧವರಿಗೆ ನನ್ನ ವೈಯಕ್ತಿಕ ಪರವಾಗಿ, ಗ್ರಾಮದ ಪರವಾಗಿ ಎಲ್ಲ ನಮ್ಮ ಮುಸ್ಲಿಂ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ತ್ಯಾಗ ಬಲಿದಾನದ ಒಂದು ಸೋದರತ್ವಕ್ಕೆ ಒಂದು ಸಾಂಕೇತಿಕವಾಗಿ ಇವತ್ತು ಏನು ಈ ರಂಜಾನ್ ಹಬ್ಬ ಒಂದು ಇತಿಹಾಸ ಉಳ್ಳದ್ದು. ಯಾಕೆಂದರೆ ಒಂದು ತಿಂಗಳ ಕಾಲ ಇವತ್ತು ಏನು ರೋಜಾ ಉಪವಾಸವನ್ನು ಮಾಡಿ ಇವತ್ತು ದೇವರ ಒಂದು ಒಲಿಸುವಂಥ ಜ್ಞಾನವನ್ನು ತಾವೇನು ಮಾಡಿದ್ದೀರಿ, ತಾವು ಮಾಡಿದ್ದು ತಮ್ಮ ಸಮುದಾಯಕ್ಕೋಸ್ಕರ ಅಲ್ಲ, ನಾಡಿನ ಒಳಿತಿಗಾಗಿ. ಹಂಗಂದ್ರೆ ಇವತ್ತು ಎಲ್ಲ ಸರ್ವ ಜನ ಸುಖಿ ಭವತ್ತ ಅಂತ ಹೇಳ್ತೀವಿ. ಅಂದರೆ ಇವತ್ತು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಇದೇ ಪ್ರೀತಿ ವಾತ್ಸಲ್ಯ ಮುಂದುವರಿಸಲು ಹೋಗೋಣ. ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ನಾವು ಜನಿಸಿದ್ದೇವೆ. ಇವತ್ತು ನಾವು ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಮುಂದಿನ ದಿನಮಾನಗಳಲ್ಲಿ ಇದೇ ನಮ್ಮ ಸೋದರತ್ವ ಒಂದು ಸಂಕೇತವನ್ನು ಇಟ್ಟುಕೊಂಡು ನಾವು ಒಂದೇ ತಾಯಿಯ ಮಕ್ಕಳಾಗಿ ಇವತ್ತು ನಾವು ಜೊತೆ ಹೋಗೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ ನನ್ನ